ನಮಸ್ತೆ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಕುರಿತು ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇದ್ದಾವೆ. ಈ ಒಂದು 7ನೇ ವೇತನ ಆಯೋಗದ ವರದಿ ಸಿದ್ದರಾಮಯ್ಯನವರ ಕೈಗೆ ಸೇರಿ ಅವರ ಒಂದು ವಿವೇಚನೆಗೆ ಬಿಡಲಾಗ್ತಾ ಇದೆ. ಆದ್ರೆ ಕರ್ನಾಟಕದ ರಾಜ್ಯದಲ್ಲಿ ಈ ರೀತಿ ವಿಳಂಬ ಧೋರಣೆ ಯಾಕೆ ಮಾಡ್ತಾ ಇದ್ದಾರೆ, 7ನೇ ವೇತನ ಆಯೋಗ ಜಾರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ನೌಕರರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸಾಕಷ್ಟು ಜನ ನೌಕರರು ಇಲ್ಲಿ ತಮ್ಮ ಒಂದು ಒಳಲನ್ನ ತೋಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನೋಡ್ಬೋದು. ಇನ್ನ ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗವನ್ನ ಜಾರಿಗೊಳಿಸುವುದಕ್ಕೆ ಇಷ್ಟೊಂದು ವಿಳಂಬ ರೀತಿಗೆ ಸಾಕಷ್ಟು ರೀತಿಯಾದ ಒಂದು ಕಾರಣಗಳು ಇದಾವೆ ಅನ್ನುವಂಥದ್ದು ಕೂಡ ಇಲ್ಲಿ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇದ್ದಾವೆ. ಈ ಒಂದು ನಿಟ್ಟಿನಲ್ಲಿ ಇಲ್ಲಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದಕ್ಕೂ ಇಲ್ಲಿ ಒಂದು ಸಿದ್ಧರಾಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ 7ನೇ ವೇತನ ಆಯೋಗ ಜಾರಿ ಆಗುವುದಕ್ಕಿಂತ ಮೊದಲೇ ಕೇಂದ್ರದಲ್ಲಿ 8ನೇ ವೇತನ ಆಯೋಗ ಜಾರಿಗೆ ಎಲ್ಲ ರೀತಿಯಾದಂತಹ ಬೆಳವಣಿಗೆಗಳು ಅಲ್ಲಿ ನಡೀತಾ ಇದ್ದಾವೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಜಾರಿಯು ಆಮೆಗತಿಯಲ್ಲಿ ಸಾಗುತ್ತಿದೆ. ಇಂದಾಗುತ್ತೆ ನಾಳೆ ಆಗುತ್ತೆ ಅಂತ ಸರ್ಕಾರಿ ನೌಕರರು ಕಾಯ್ತಾ ಇದ್ದಾರೆ. ಇಷ್ಟೊಂದು ವಿಳಂಬ ಧೋರಣೆಯನ್ನ ಯಾಕೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಆ 5 ಗ್ಯಾರಂಟಿಗಳು ಕಾರಣ ಅಂತ ಅಲ್ಲಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮಾತಾಡ್ತಾ ಇದ್ದಾರೆ. ಈ 5 ಗ್ಯಾರಂಟಿಯನ್ನ ಘೋಷಿಸದಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಇನ್ನಷ್ಟು ಉದ್ಯೋಗವನ್ನ ಸೃಷ್ಟಿ ಮಾಡಬಹುದಿತ್ತು, ಜೊತೆಗೆ ಇನ್ನಷ್ಟು ಅಭಿವೃದ್ಧಿಯನ್ನು ಕೂಡ ಇಲ್ಲಿ ಮಾಡಬಹುದಾಗಿತ್ತು. ಅದರ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರಿಗೂ 7ನೇ ವೇತನ ಆಯೋಗವನ್ನ ಜಾರಿಗೆ ತರುವ ಮೂಲಕ ಅವರ ಹಿತವನ್ನು ಇಲ್ಲಿ ಕಾಪಾಡಬಹುದಿತ್ತು ಅಂತ ಅಲ್ಲಲ್ಲಿ ಹಲವಾರು ಜನ ನೌಕರರು ಮಾತಾಡ್ತಾ ಇದ್ದಾರೆ. ಇನ್ನು ಕೆಲವರು ಅದೆಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ, ಕೆಲವೊಂದಿಷ್ಟು ಸರ್ಕಾರಿ ನೌಕರರು ಈ ಹಿಂದೆ ವಿಡಿಯೋಗಳಿಗೆ ಹಲವಾರು ರೀತಿಯಾಗಿರ್ತಕ್ಕಂತ ಕಾಮೆಂಟ್ ಅನ್ನ ಮಾಡಿದ್ದಾರೆ, ಅವರ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅದರ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ತಾ ಬರೋಣ, ಯಾರ್ಯಾರು ಏನನ್ನ ಹೇಳಿದರೆ ಅನ್ನುವಂಥದ್ರ ಬಗ್ಗೆ. ಸರ್ಕಾರ ಆದಷ್ಟು ಬೇಗ ಆಡಳಿತದಿಂದ ಇಳಿಯಲಿ, ನೀವು ಕೊಡುವ ಗ್ಯಾರಂಟಿ ಯೋಜನೆಗಳು ರದ್ದು ಮಾಡಿ, ಯುವಕರಿಗೆ ಕೆಲಸ ಕೊಡಿರಿ, ರಾಜ್ಯವನ್ನ ಅಭಿವೃದ್ಧಿ ಮಾಡಿ ಅಂತ ಕಾಮೆಂಟ್ ಮಾಡಿದ್ದಾರೆ. 2025ಕ್ಕೆ ಹೊಸ ವರ್ಷದ ಕೊಡುಗೆ ಕೊಡ್ತಾರೆ ಬಿಡಿ ಅಂತ ಸರ್ಕಾರದ ಕಾಲು ಎಳೆದಿದ್ದಾರೆ. ಇನ್ನೊಬ್ರು ಹೇಳ್ತಾರೆ, ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ, ನಮ್ಮ ಹಕ್ಕು ಕೇಳ್ತಾ ಇದ್ದೇವೆ, ಪ್ರತಿ 5 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುವುದು ಸರ್ಕಾರಕ್ಕೆ ಅರಿವಿಲ್ಲವೇ ಅಂತ ಕೇಳಿದ್ದಾರೆ. ಇನ್ನೊಬ್ರು ಹೇಳ್ತಾ ಇದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಮೊದಲು ಗ್ಯಾರಂಟಿಗಳನ್ನ ಅರ್ಹ ಫಲಾನುಭವಿಗಳಿಗೆ ಕೊಡಿರಿ ಅಥವಾ ರದ್ದು ಮಾಡಿ. ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ತುಂಬಾ ನಷ್ಟವಾಗ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಪಕ್ಷ ನಿರೀಕ್ಷೆಗಿಂತ ಹೆಚ್ಚು ಫಲಿತಾಂಶವಿಲ್ಲಿ ಬಂದಿಲ್ಲ. ನಿಮ್ಮ ಗ್ಯಾರಂಟಿಗಳಿಂದ ಯಾವ ರೀತಿಯಾಗಿರ್ತಕ್ಕಂಥ ಪ್ರಯೋಜನವಿಲ್ಲ, ಆದಷ್ಟು ಎಲ್ಲ ಗ್ಯಾರಂಟಿಗಳನ್ನ ರದ್ದು ಮಾಡಿ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನೊಬ್ರು ಹೇಳ್ತಾರೆ, 5 ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲಿಂದ ಹಣ ತರ್ತಾ ಇದ್ದೀರಾ ಸ್ವಾಮಿ, ಅಲ್ಲಿಂದನೇ ಎತ್ಕೊಂಡು ಬಂದು ಈ 7ನೇ ವೇತನ ಆಯೋಗವನ್ನ ಜಾರಿ ಮಾಡಿ ಅಂತ ಇಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು 7ನೇ ವೇತನ ಆಯೋಗವನ್ನ ನೀಡಲು 7 ವರ್ಷ ಆದ್ರೂ ಸಾಧ್ಯವಾಗಿಲ್ಲ, ಇದು ನೌಕರರ ಹಣೆ ಬರಹ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನ ತಿಪ್ಪರ್ಲಾಗ ಹಾಕಿದ್ರು ಖಂಡಿತ ಸದ್ಯಕ್ಕೆ ಕೊಡಲ್ಲ, ಪಾಪ ಹಣ ಇಲ್ಲದೆ ಹೇಗಪ್ಪ ಸರ್ಕಾರ ನಡೆಸೋದು ಅಂತ ಯೋಚಿಸ್ತಿದ್ದಾರೆ. ಈ ರೀತಿ ಕಮೆಂಟ್ ಮಾಡಿದರೆ ನೋಡಿ ವೀಕ್ಷಕರೇ, ಸಾಕಷ್ಟು ವರ್ಷಗಳಿಂದ ಬೇರೆ ಬೇರೆ ಸರ್ಕಾರ ಬಂದ್ರೂ ಕೂಡ ಈ ಒಂದು 7ನೇ ವೇತನ ಆಯೋಗವನ್ನ ಇದುವರೆಗೂ ಸರಿಯಾದ ರೀತಿಯಲ್ಲಿ ಜಾರಿಗೆ ತರಲು ಸಾಧ್ಯವಾಗಿ ಇಲ್ಲ. ಮುಂದಿನ ದಿನಗಳಲ್ಲಿ 7ನೇ ವೇತನ ಆಯೋಗವನ್ನ ಜಾರಿಗೆ ತರುವುದಕ್ಕೆ ಯಾವ ರೀತಿ ಹಣವನ್ನ ಹೊಂದಿಸಿಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ನೋಡೋಣ, ಇದಕ್ಕೂ ಕೂಡ ಇನ್ನೂ ಸ್ವಲ್ಪ ದಿನ ಕಾದು ನೋಡ್ಬೇಕಾಗಿದೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದಲ್ಲ ಒಂದಿನ 7ನೇ ವೇತನ ಆಯೋಗವನ್ನ ಜಾರಿ ಮಾಡ್ಲೇಬೇಕು. ಆದ್ರೆ ಯಾವಾಗ ಜಾರಿಗೆ ತರ್ತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಓಕೆ ವೀಕ್ಷಕರು, ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.